ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. RRB NTPC ಹಾಗೂ RRB ಗ್ರೂಪ್ ಡಿ ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ RRB ಗ್ರೂಪ್ ಡಿದು. ಅದರಲ್ಲಿ ನಿಮಗೆ GK GS, ಮ್ಯಾಥಮೆಟಿಕ್ಸು, ರೀಸನಿಂಗು ಎಲ್ಲ ಸಬ್ಜೆಕ್ಟ್ಗಳದ್ದು ಹೇಳ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ನೀವು ಇವತ್ತು ಜಾಯಿನ್ ಆದರೂ ಹಿಂದಿನ ತರಗತಿಗಳನ್ನು ಎಲ್ಲವನ್ನು ನೋಡಬಹುದು. ಕೇವಲ ನಿಮಗೆ 499 ರೂಪಾಯಿಯಲ್ಲಿ ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಈ ಕೋರ್ಸ್ ಸಿಗ್ತಾ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಆದರೂ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಅದೇ ಥರ ನಮ್ಮ ಹತ್ರ GK ನೋಟ್ಸ್ ಸಿಗ್ತಾ ಇದ್ದಾವೆ. RRB NTPC ಹಾಗೆ RRB ಗ್ರೂಪ್ ಡಿ ಯಾವುದೇ ಹುದ್ದೆಗೆ ತಯಾರಿಯನ್ನು ನಡೆಸ್ರಿ, ಈ GK ನೋಟ್ಸ್ಗಳು ನಿಮಗೆ ಸಹಾಯವಾಗ್ತವೆ. ಕೇವಲ 100 ರೂಪಾಯಿಗೆ ಇಲ್ಲಿ ಕಾಣುತ್ತಿರುವ ಎಲ್ಲ ವಿಷಯಗಳ GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಅದೇ ಥರ ನಮ್ಮ ಹತ್ರ RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಮ್ಮ ಹತ್ರ ಸಿಗ್ತಾ ಇದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳು ಅಥವಾ ಈ ನೋಟ್ಸ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೇನು ಬೇಕೋ ಅದನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. 31ನೆಯ ಪ್ರಶ್ನೆ, ಸಾಮಾನ್ಯ ಮಾನವ ಹೃದಯವು ತನ್ನ ಪ್ರತಿಯೊಂದು ಸಂಕೋಚನದ ಸಮಯದಲ್ಲಿ ಅಪಧಮನಿಗಳಿಗೆ ಎಷ್ಟು ರಕ್ತವನ್ನು ಪಂಪ್ ಮಾಡಲಾಗುತ್ತದೆ? ಆಪ್ಷನ್ಗಳು 30 ಸೆಂಟಿಮೀಟರ್, 40 ಸೆಂಟಿಮೀಟರ್, 50 ಸೆಂಟಿಮೀಟರ್, 60 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ 60 ಸೆಂಟಿಮೀಟರ್. 32ನೆಯ ಪ್ರಶ್ನೆ, ಹೈಗ್ರೋಮೀಟರ್ ಅನ್ನು ಅಳೆಯಲು ಈ ಕೆಳಗಿನ ಯಾವ ಸಾಧನಗಳನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು ಹಾಲಿನ ಶುದ್ಧತೆ, ಸಾಪೇಕ್ಷ ಆರ್ದ್ರತೆ, ದ್ರವ ನಿರ್ದಿಷ್ಟ ಗುರುತ್ವಾಕರ್ಷಣೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಾಪೇಕ್ಷ ಆರ್ದ್ರತೆ. ಇನ್ನು 33ನೆಯ ಪ್ರಶ್ನೆ, ಭಾರತವು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾದ ವರ್ಷ ಯಾವುದು? ಆಪ್ಷನ್ಗಳು 1945, 1947, 1959, 1960. ಇದಕ್ಕೆ ಸರಿಯಾದ ಉತ್ತರ 1945. 34ನೆಯ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು ಅತಿ ದೊಡ್ಡ ಅರಿಶಿನ ಉತ್ಪಾದನೆ, ಅತಿ ದೊಡ್ಡ ಚಹಾ ಉತ್ಪಾದನೆ, ಅತಿ ಹೆಚ್ಚು ಶುಂಠಿ ಉತ್ಪಾದನೆ, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಇನ್ನು 35ನೆಯ ಪ್ರಶ್ನೆ, ಭಾರತದ ಮೊದಲ ಸ್ಥಳೀಯವಾಗಿ ನಿರ್ಮಿತ ಜಲಾಂತರ್ಗಾಮಿ ನೌಕೆ ಯಾವುದು? ಆಪ್ಷನ್ಗಳು INS ದೆಹಲಿ, INS ವಿಭೂತಿ, INS ಶಲ್ಕಿ, INS ಸಾವಿತ್ರಿ. ಇದಕ್ಕೆ ಸರಿಯಾದ ಉತ್ತರ INS ವಿಭೂತಿ. ಇನ್ನು 36ನೆಯ ಪ್ರಶ್ನೆ, 2002ರ ಮ್ಯಾಂಚೆಸ್ಟರ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗಳಿಸಿತು? ಆಪ್ಷನ್ಗಳು 24, 16, 32, 69. ಇದಕ್ಕೆ ಸರಿಯಾದ ಉತ್ತರ 69 ಪದಕಗಳನ್ನು ಗೆದ್ದಿತು. 37ನೆಯ ಪ್ರಶ್ನೆ, ಭೂಮಿಯ ಸಮಭಾಜಕದ ಸಮತಲವು ಭೂಮಿಯ ಕಕ್ಷೆಯ ಸಮತಲಕ್ಕೆ ಓರೆಯಾಗಿಲ್ಲದಿದ್ದರೆ ಏನಾಗುತ್ತಿತ್ತು ಅಂತ ಪ್ರಶ್ನೆ. ಆಪ್ಷನ್ಗಳು ವರ್ಷ ಹೆಚ್ಚು ಇರುತ್ತದೆ, ಚಳಿಗಾಲವು ಹೆಚ್ಚು ಇರುತ್ತದೆ, ಬೇಸಿಗೆಗಳು ಬೆಚ್ಚಗಿರುತ್ತವೆ, ಋತುಗಳ ಬದಲಾವಣೆ ಇರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಋತುಗಳ ಬದಲಾವಣೆ ಇಲ್ಲ. ಇನ್ನು 38ನೆಯ ಪ್ರಶ್ನೆ, ಭಾರತ ತನ್ನ ಮೊದಲ ಕ್ರಿಕೆಟ್ ಟೆಸ್ಟ್ ಪಂದ್ಯವನ್ನು ಆಡಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1922, 1932, 1942, 1952. ಇದಕ್ಕೆ ಸರಿಯಾದ ಉತ್ತರ 1932ರಲ್ಲಿ. 39ನೆಯ ಪ್ರಶ್ನೆ, ಭಾರತವು ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರವಾಗಿ ಪ್ರತಿನಿಧಿಸಲ್ಪಟ್ಟಿದ್ದು ಯಾವಾಗ ಅಂತ ಪ್ರಶ್ನೆ. ಆಪ್ಷನ್ಗಳು 1972, 73ರಲ್ಲಿ, 1984, 85ರಲ್ಲಿ, 91, 92ರಲ್ಲಿ, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು.
40ನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಲೋಕಸಭಾ ಸ್ಥಾನಗಳಿವೆ? ಆಪ್ಷನ್ಗಳು 2, 5, 7, 11. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 2 ಲೋಕಸಭಾ ಸ್ಥಾನಗಳಿವೆ. ಇನ್ನು 41ನೆಯ ಪ್ರಶ್ನೆ, ವಾಯುಪಡೆಯಲ್ಲಿ ಏರ್ ಕಮಾಂಡರ್ ಒಂದು ಶ್ರೇಣಿಗಿಂತ ಹೆಚ್ಚಿನದ್ದು ಹೊಂದಿದೆ. ಆಪ್ಷನ್ಗಳು ಏರ್ ವೈಸ್ ಮಾರ್ಷಲ್, ಏರ್ ಮಾರ್ಷಲ್, ಗ್ರೂಪ್ ಕ್ಯಾಪ್ಟನ್, ಸ್ಕ್ವಾಡ್ರನ್ ಲೀಡರ್. ಇದಕ್ಕೆ ಸರಿಯಾದ ಉತ್ತರ ಗ್ರೂಪ್ ಕ್ಯಾಪ್ಟನ್. ಇನ್ನು 42ನೆಯ ಪ್ರಶ್ನೆ, ತಮಿಳುನಾಡಿನಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ಗಳು 25, 28, 38, 33. ಇದಕ್ಕೆ ಸರಿಯಾದ ಉತ್ತರ 38. ಇನ್ನು 43ನೆಯ ಪ್ರಶ್ನೆ, ಮೇಘಾಲಯದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ಗಳು 5, 7, 12. ಇದಕ್ಕೆ ಸರಿಯಾದ ಉತ್ತರ 12 ಜಿಲ್ಲೆಗಳಿವೆ. ಇನ್ನು 44ನೆಯ ಪ್ರಶ್ನೆ, 1 ಗ್ರಾಂ ತೂಕದಲ್ಲಿ ಎಷ್ಟು ಡೈನ್ಗಳಿವೆ? ಆಪ್ಷನ್ಗಳು 250, 375, 981, 900. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 981 ಡೈನ್ಗಳಿವೆ. ಇನ್ನು 45ನೆಯ ಪ್ರಶ್ನೆ, ದೆಹಲಿ, ಕಲ್ಕತ್ತಾ, ಮುಂಬೈನಂತಹ ದೊಡ್ಡ ನಗರಗಳಲ್ಲಿ ಚೆನ್ನೈ ಪೊಲೀಸರ ನೇತೃತ್ವ ವಹಿಸಿರುವವರು ಯಾರು? ಆಪ್ಷನ್ಗಳು ಪೊಲೀಸ್ ಆಯುಕ್ತರು, ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಉಪ ಮಹಾನಿರೀಕ್ಷಕರು, ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಪೊಲೀಸ್ ಆಯುಕ್ತರು. ಇನ್ನು 46ನೆಯ ಪ್ರಶ್ನೆ, ಭಾರತೀಯ ಪೆಟ್ರೋಲಿಯಂ ಸಂಸ್ಥೆಯು ಇಲ್ಲಿ ನೆಲೆಗೊಂಡಿದೆ. ಆಪ್ಷನ್ಗಳು ಕಲ್ಕತ್ತಾ, ಡೆಹ್ರಾಡೂನ್, ನವದೆಹಲಿ, ಧಬ್ವಾನ್. ಇದಕ್ಕೆ ಸರಿಯಾದ ಉತ್ತರ ಡೆಹ್ರಾಡೂನ್. ಇನ್ನು 47ನೆಯ ಪ್ರಶ್ನೆ, 2002ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತವು ಈ ಕೆಳಗಿನ ಯಾವ ತಂಡ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿತು? ಆಪ್ಷನ್ಗಳು ಕಬಡ್ಡಿ, ಹಾಕಿ, 4x200 ಮೀಟರ್ ರಿಲೇ, 4x100 ಮೀಟರ್ ರಿಲೇ. ಇದಕ್ಕೆ ಸರಿಯಾದ ಉತ್ತರ ಕಬಡ್ಡಿಯಲ್ಲಿ. 48ನೆಯ ಪ್ರಶ್ನೆ, ಮೊದಲನೆಯ ಮಹಾಯುದ್ಧದ ಯಾವ ವರ್ಷದಲ್ಲಿ ಅಮೇರಿಕ ಜರ್ಮನಿಯ ಮೇಲೆ ಯುದ್ಧ ಘೋಷಿಸಿತು? ಬ್ರಿಟನ್ ಟರ್ಕಿಯನ್ನು ಸೋಲಿಸಿ ಬಾಗ್ದಾದ್ ಮತ್ತು ಜೆರುಸಲೆಮ್ ಅನ್ನು ವಶಪಡಿಸಿಕೊಂಡಿತು. ಆ ವರ್ಷ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು 1917, 1918, 1919, 1920. ಇದಕ್ಕೆ ಸರಿಯಾದ ಉತ್ತರ 1917. ಇನ್ನು 49ನೆಯ ಪ್ರಶ್ನೆ, 1947ರಲ್ಲಿ ಅಲ್ಜೀರಿಯಾ ಫ್ರಾನ್ಸ್ನೊಂದಿಗೆ ರಾಜಕೀಯವಾಗಿ ಏಕೀಕರಣಗೊಂಡಿತು. ಆದರೆ 80% ಜನಸಂಖ್ಯೆಯು ಫ್ರೆಂಚ್ ಪ್ರಾಬಲ್ಯದ ವಿರುದ್ಧ ದಂಗೆ ಎದ್ದಿತು. ಆಪ್ಷನ್ಗಳು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್. ಇದಕ್ಕೆ ಸರಿಯಾದ ಉತ್ತರ ಮುಸ್ಲಿಂ. ಇನ್ನು 50ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, UNOನಲ್ಲಿ ಹೊಸ ಸದಸ್ಯರನ್ನು ಸಾಮಾನ್ಯ ಸಭೆಗೆ ಸೇರಿಸಿಕೊಳ್ಳಲಾಗುತ್ತದೆ ಮತ್ತು ಸಾಮಾನ್ಯ ಸಭೆಯ ಸದಸ್ಯರ ಪರವಾಗಿ ಮತ ಚಲಾಯಿಸಲಾಗುತ್ತದೆ. ಆಪ್ಷನ್ಗಳು ಭದ್ರತಾ ಮಂಡಳಿ 3ನೇ 1 ಭಾಗ, ಭದ್ರತಾ ಮಂಡಳಿ 3ನೇ 2ರಷ್ಟು ಭಾಗ, ಅಂತಾರಾಷ್ಟ್ರೀಯ ನ್ಯಾಯಾಲಯ 3ನೇ 1 ಭಾಗ, ಅಂತಾರಾಷ್ಟ್ರೀಯ ನ್ಯಾಯಾಲಯ 3ನೇ 2ರಷ್ಟು. ಇದಕ್ಕೆ ಸರಿಯಾದ ಉತ್ತರ ಭದ್ರತಾ ಮಂಡಳಿ 3ನೇ 2ರಷ್ಟು ಸರಿಯಾದ ಉತ್ತರ. ಸ್ಕ್ವಾಡ್ರನ್ ನಾಯಕ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋದ ಭಾರತದ ಮೊದಲ ವ್ಯಕ್ತಿ. ಅವರು ಜಗತ್ತಿನಲ್ಲಿ ಬಾಹ್ಯಾಕಾಶದಲ್ಲಿದ್ದ ಡ್ಯಾಶ್ ಗಗನಯಾತ್ರಿಗಳಾಗಿದ್ದರು. ಅಂದರೆ ಎಷ್ಟನೇ ಗಗನಯಾತ್ರಿಯಾಗಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು 12ನೇಯ, 107ನೇಯ, 139ನೇಯ, 151ನೇಯ. ಇದಕ್ಕೆ ಸರಿಯಾದ ಉತ್ತರ 139ನೇಯ ಗಗನಯಾತ್ರಿಯಾಗಿದ್ದರು. ಇನ್ನು 52ನೇಯ ಪ್ರಶ್ನೆ, ಭಾಷಾಶಾಸ್ತ್ರ ಎಂದರೇನು? ಆಪ್ಷನ್ಗಳು ಮೂಳೆಗಳ ಅಧ್ಯಯನ, ಸ್ನಾಯುಗಳ ಅಧ್ಯಯನ, ವಾಸ್ತುಶಿಲ್ಪದ ಅಧ್ಯಯನ, ಭಾಷಾ ವಿಜ್ಞಾನ. ಇದಕ್ಕೆ ಸರಿಯಾದ ಉತ್ತರ ಭಾಷಾ ವಿಜ್ಞಾನ. ಭಾಷಾಶಾಸ್ತ್ರ ಎಂದರೆ ಭಾಷಾ ವಿಜ್ಞಾನ. ಇನ್ನು 53ನೇಯ ಪ್ರಶ್ನೆ, 2006ರ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆದ ಸ್ಥಳ ಯಾವುದು? ಆಪ್ಷನ್ಗಳು ಚೀನಾ, ಫ್ರಾನ್ಸು, ಬ್ರೆಜಿಲ್ಲು.
ಜರ್ಮನಿ. ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ. ಇನ್ನು 54ನೆಯ ಪ್ರಶ್ನೆ, ಉಪಗ್ರಹ ಉಡಾವಣಾ ಕೇಂದ್ರವು ಇಲ್ಲಿ ನೆಲೆಗೊಂಡಿದೆ. ಆಪ್ಷನ್ಗಳು: ಶ್ರೀಹರಿಕೋಟ ಆಂಧ್ರ ಪ್ರದೇಶ, ಸೇಲಂ ತಮಿಳುನಾಡು, ಸೋಲಾಪುರ ಮಹಾರಾಷ್ಟ್ರ, ವಾರಂಗಲ್ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಶ್ರೀಹರಿಕೋಟ ಆಂಧ್ರ ಪ್ರದೇಶ. ಇನ್ನು 55ನೆಯ ಪ್ರಶ್ನೆ, ಕಪ್ಪು ಧ್ವಜ ಎಂದರೇನು? ಆಪ್ಷನ್ಗಳು: ಒಪ್ಪಂದ, ಶಾಂತಿ, ಪ್ರತಿಭಟನೆ, ಕ್ರಾಂತಿ, ಅಪಾಯ. ಇದಕ್ಕೆ ಸರಿಯಾದ ಉತ್ತರ ಪ್ರತಿಭಟನೆ. ಇನ್ನು 56ನೆಯ ಪ್ರಶ್ನೆ, ರಿಪಬ್ಲಿಕನ್ ಪಕ್ಷವು ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿದೆ? ಆಪ್ಷನ್ಗಳು: ಅಮೆರಿಕಾದ ಪ್ರಮುಖ ಪಕ್ಷಗಳಲ್ಲಿ ಒಂದು, ನಿರ್ದಿಷ್ಟ ತತ್ವಗಳನ್ನು ಹೊಂದಿರುವ ರಾಜಕೀಯ ಪಕ್ಷಗಳು, ದೇಶದ ಸಮಯ ಮತ್ತು ಸನ್ನಿವೇಶಗಳಲ್ಲಿ ಬದಲಾವಣೆಯೊಂದಿಗೆ ಬದಲಾಗುವ ರಾಜಕೀಯ ಪಕ್ಷ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವನ್ನೂ ಒಳಗೊಂಡಿದೆ. ಇನ್ನು 57ನೆಯ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ಜೀವನದ ಅಧ್ಯಯನವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ಗಳು: ಅಂತರ್ಜೀವಶಾಸ್ತ್ರ, ಬಾಹ್ಯ ಜೀವಶಾಸ್ತ್ರ, ನವಜೀವಶಾಸ್ತ್ರ, ಜೀವವಿಜ್ಞಾನ. ಇದಕ್ಕೆ ಸರಿಯಾದ ಉತ್ತರ ಬಾಹ್ಯ ಜೀವಶಾಸ್ತ್ರ. 58ನೆಯ ಪ್ರಶ್ನೆ, ವಿಮಾನಯಾನ ವೈದ್ಯಕೀಯ ಶಾಲೆ ಇಲ್ಲಿ ನೆಲೆಗೊಂಡಿದೆ. ಆಪ್ಷನ್ಗಳು: ಜಾಲಹಳ್ಳಿ, ಹೈದರಾಬಾದು, ಬೆಂಗಳೂರು, ಅಲಹಾಬಾದ್. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ. 59ನೆಯ ಪ್ರಶ್ನೆ, ಹಿಂಜರಿತ ಎಂದರೇನು? ಆಪ್ಷನ್ಗಳು: ಸೀಮಿತ ಅವಧಿಯಲ್ಲಿ ಆರ್ಥಿಕ ಚಟುವಟಿಕೆಗಳ ನಿಧಾನಗತಿ, ಬೇಡಿಕೆಯಲ್ಲಿನ ಕುಸಿತದಿಂದಾಗಿ ಮಾರಾಟವಾಗದ ಸರಕುಗಳ ಸಂಗ್ರಹಣೆಯಿಂದ ಉಂಟಾಗುವ ಅವಧಿ, ನಿರುದ್ಯೋಗ ಹೆಚ್ಚಾಗುವ ಮತ್ತು ಬೇಡಿಕೆ ಮತ್ತು ಉತ್ಪಾದನೆ ಕಡಿಮೆಯಾಗುವ ಅವಧಿಯ ವ್ಯಾಪಾರದ ಕುಸಿತಕ್ಕೆ ಕಾರಣವಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಬರಬೇಕು. ಒಂದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಈ ಎಲ್ಲವನ್ನು ಸೇರಿ ಹಿಂಜರಿತ ಅಂತ ಕರಿತೀವಿ. ಇನ್ನು 60ನೆಯ ಪ್ರಶ್ನೆ, ಸರ್ ಥಾಮಸ್ ಪಿಯರ್ನಿ ಕಪ್ ಅನ್ನು ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ಗಳು: ಹವ್ಯಾಸಿ ಕ್ರೀಡಾಪಟು, ಅಗತ್ಯವಾಗಿ ಒಲಿಂಪಿಕ್ಸ್ ಅಲ್ಲ, ಅತ್ಯುತ್ತಮ ಕೆಲಸಕ್ಕಾಗಿ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ, ಗಮನಾರ್ಹ ಸಾಧನೆಗಳಿಗಾಗಿ ಕ್ಲಬ್ ಅಥವಾ ಸ್ಥಳೀಯ ಕ್ರೀಡಾ ಸಂಘಗಳಿಗೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಗಮನಾರ್ಹ ಸಾಧನೆಗಳಿಗಾಗಿ ಕ್ಲಬ್ ಅಥವಾ ಸ್ಥಳೀಯ ಕ್ರೀಡಾ ಸಂಘಗಳಿಗೆ ಈ ಸರ್ ಥಾಮಸ್ ಕಪ್ಪನ್ನು ನೀಡಲಾಗುತ್ತೆ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.